ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಂಬೇಡ್ಕರ್ ಶಕ್ತಿ ಸೇನಾ ಅಧ್ಯಕ್ಷರಾದಂತ ದಯಾನಂದ ಹಾಳ್ಯಾಳ್ ಬರ್ತಾರೆ ಹಾಗೂ ಸದಾಶಿವ್ ಹಾಳ್ಯಾಳ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಸಂತೋಷ್ ಹಾಳ್ಯಾಳ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಅಜಯ್ ಹಾಳ್ಯಾಳ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾದಿಮನಿ ಸಾರಿ ಅಜಯ್ ಹಾದಿಮನಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಅಶೋಕ್ ಅವರು ಕೂಡ ಕಿಶೋರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಬಿಜಾಪುರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಬೇಕಂತೇಳಿ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷರಾದಂತ ದಯಾನಂದ ಹಾಳ್ಯಾಳ್ ಅವರಿಗೆ ಮಾತನಾಡಬೇಕಂತೇಳಿ ಅನುಮತಿ ಮಾಡಿಕೊಳ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134 ಜಯಂತಿಗೋಸ್ಕರ ನಮ್ಮ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಕಾರ್ಯಕ್ರಮ ನಾವು ನಡೆಸ್ತಿದ್ದೇವೆ. ಇದು 5ನೇ ಬಾರಿ ನಾವು ಕಾರ್ಯಕ್ರಮ ನಡೆಸೋದು. ಅದಕ್ಕ ತಾವೆಲ್ಲ ಅನ್ನ ಪ್ರಸಾದ ಇರುತ್ತೆ 14 ತಾರೀಕಿಗೆ. ಎಲ್ಲರೂ ಸರ್ವರು ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತೇನೆ. ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡ್ಬೇಕಂತೇಳಿ ನಾವು ಎಲ್ಲರೂ ಕೂಡಿ ಒಂದಾಗಿ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹಕರಿಸಿ ಜೊತೆ ಪಾಲ್ಗೊಳ್ಬೇಕಂದು. ಸರ್ ಇದು ಅಂಬೇಡ್ಕರ್ ಸರ್ಕಲ್ ದಲ್ಲೇ ಮಾಡೋದು ಸರ್. ಇದು ಅಂಬೇಡ್ಕರ್ ವೃತ್ತದಲ್ರಿ, ಅಲ್ಲೇ ಮಾಡ್ತೀವಿ ಸರ್. ಇದು ಎಲ್ಲಾರು ಹೋಳಿಗೆ ಊಟ ಇರ್ತೈತ್ರಿ, ಹಾಲು ತುಪ್ಪ ಮಜ್ಜಿಗೆ ಎಲ್ಲ ಇರ್ತದೆ ಸರ್. ಅಲ್ಲೇ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಸರ್. 9 ಗಂಟೆಯಿಂದ 3 ಗಂಟೆ ತನಕ ಇರ್ತದೆ ಸರ್. ಮುಖ್ಯ ಅತಿಥಿಗಳಿಗೆ ಅವ್ರಿಗೆ ಹಾಕಿವ್ರಿ. ಪಟ್ಟಣ ಸಟಿ ಸಾಹೇಬ್ರು ಬರ್ತಾರ್ರಿ, ಮತ್ತ ಆಲ್ಗೂರ್ ಅವ್ರ ಸಾಹೇಬ್ರಿಗೂ ಇದು ಹಾಕಿವಿ ಸರ್. ಅವ್ರು ಬರ್ತಾರ್ರಿ. ಗೋಪಾಲಣ್ಣ ಬರ್ತಾರ್ರಿ. ಉಮೇಶ್ ಒಂದಾಲ್ ಅವರು ಗೆಸ್ಟ್ ಹಾಕಿವ್ರಿ, ಅವರು ಬರ್ತಾರ್ರಿ. ಇನ್ನ ಹಲವಾರು ಜನಗಳಿಗೆಲ್ಲ ಹಾಕಿದ್ದೆ ಸರ್, ಅವರು ಬರ್ತಾರೆ. ಎಲ್ಲರೂ ಬಂದು ಪಾಲ್ಗೊಳ್ತಾರೆ ಫಸ್ಟ್ ಲಾಕ್ಡೌನ್ ದಾಗ ಆಗಿತ್ತು ಸರ್. ಇದು ಲಾಕ್ಡೌನ್ 14 ಆಗಿತ್ತು ಸರ್. ಆ ಟೈಮ್ದಾಗ ಫಸ್ಟ್ ಟೈಮ್ ಲಾಕ್ಡೌನ್ ಆದಕ್ರ ನಾವು ನಮ್ಮ CHC ಕಾರ್ಪೊರೇಷನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ತಿಲಿ ಹೋಗಿ ಅವ್ರ ಟ್ರ್ಯಾಕ್ಟರ್ ಇಸ್ಕೊಂಡು ಸುಮಾರು 1000 ಲೀಟರ್ ನೀರ್ ಬಾಟಲ್ ಮತ್ತ 1 ಕ್ವಿಂಟಲ್ ರೈಸ್ ಇದನ್ನೆಲ್ಲ ಮಾಡಿ ನಾವು ಟ್ರ್ಯಾಕ್ಟರ್ದಲ್ಲಿ ಪ್ರತಿಯೊಬ್ಬರಿಗೆ ನಾವು ಕೊಟ್ಕೋತೀವಿ. ಮಜ್ಜಿಗೆ ಗಿಜ್ಜಿಗೆ ಕೊಟ್ಕೋತೀವಿ ಸರ್. 2ನೇ ಬಾರಿಗೆ ಲಾಕ್ಡೌನ್ ಮುಗಿದ ನಂತರ ನಮ್ಮ ಅಂಬೇಡ್ಕರ್ ಸರ್ಕಲ್ದಾಗ ಸರ್ ಅಲ್ಲಿ ಮಾಡಿವಿ ಸರ್. ಸ್ಟಾರ್ಟಿಂಗ್ ನಾವು ಮಾಡ್ದಾಗ ಸರ್ ಭಾಳ ಹಾಕಿದ್ದಿಲ್ಲ ಸರ್. ಒಂದು 30 kg ಅಷ್ಟು ಹಾಕಿದ್ವಿ ಸರ್. ಇವತ್ತಿಗೆ ನಾವು 60 kg ತನಕ ಹಾಕ್ತೇವೆ ಸರ್. ಅಂದ್ರೆ ಟೋಟಲ್ 1.5 ಕ್ವಿಂಟಲ್ ಈಗ ಆಗ್ತದೆ ಸರ್. ಅದು ಎಲ್ಲರಿಗೂ ನಮಸ್ಕಾರ ಹಾಗೂ ಜೈ ಭೀಮ್. ಸರ್ಗೂ ಸಂಪತ್ತು ಎಲ್ಲರಿಗೂ ಸ್ವಾಗತ ಕೋರ್ತೇವೆ. ಅಂಬೇಡ್ಕರ್ ಜಯಂತಿ 134 ಸಲುವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಲಾಗುವುದು. ಹಾಗೂ ಇದು ಸೀಮಿತವಾಗಿ ದಲಿತರಿಗಾಗಿ SC-ಗಾಗಿ ಅಲ್ಲ, ಸರ್ವರಿಗೂ ಸ್ವಾಗತ. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮಾಡಲು ಹೆಣ್ಣು ಮಕ್ಕಳಾಯ್ತು, ಮತ್ತೆ ಈಗ ಕಾರ್ಮಿಕರಿಗಾಯ್ತು, ಮತ್ತೆ ಕೆಲವೊಂದು ಈಗ ಅನ್ಯಾಯ ಆಗಂತ ಘಟನೆಗಳಿಗೆಲ್ಲ ಒಂದು ಸಂವಿಧಾನ ರೂಪಣೆ ಮಾಡಿಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಆಚರಣೆ ಮಾಡುವ ಸಲುವಾಗಿ ಎಲ್ಲರಿಗೂ ಸ್ವಾಗತ ಕೋರ್ಬೇಕಾದ್ರು. ಇದು ಒಬ್ಬರಿಗೆ ಸೀಮಿತವಾಗಿ ಅಲ್ಲ. ಹೀಗಾಗಿ ಸರ್ವರಿಗೂ ಸ್ವಾಗತ ಕೊಡ್ತೀವಿ. ಇದು ಹೋಳಿಗೆ ಊಟ ಮಾಡಿಸಿರ್ತೀವಿ ನಾವು. ಹಾಲು ತುಪ್ಪ ಅನ್ನ ಪ್ರಸಾದ ಮತ್ತ ಈ ಕಾರ್ಯಕ್ರಮ ಇವರು ಲೇಬರ್ಗಳಿಗೂ ನಾವು ಸನ್ಮಾನ ಮಾಡ್ತೀವಿ. ಮತ್ತೀಗ CMC ಆಫೀಸ್ ಸಾಹೇಬರು ಬರ್ತಾರೆ ಅಂತ ಹೇಳಿದಾರೆ. ಅವರು ಬರುತ್ತಾರೆ. ಹಾಗೂ ಕೆಲವು ಡಿಪಾರ್ಟ್ಮೆಂಟ್ಗೂ ಹೇಳಿದ್ದಾರೆ. ಅವರು ಸುತ್ತೇ ಜೋಡಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್ ಎಲ್ಲರಿಗೂ. ನಮ್ಮ ವಿಜಯಪುರ ಜಿಲ್ಲೆದ ಅಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದ ತರ ಈ ವರ್ಷನೂ ಹಮ್ಮಿಕೊಂಡಿದ್ದೇವೆ. ಇದು 5ನೇ ವರ್ಷ ನಾವು ಸತತವಾಗಿ ಮಾಡಕತ್ತದ್ದು. 5ನೇ ವರ್ಷಕ್ಕೆ ಅದಕ್ಕೋಸ್ಕರ ಇಡೀ ಬಿಜಾಪುರ ಜಿಲ್ಲೆಯ ಜನತೆ ಎಲ್ಲರೂ ಬಂದು ಇಲ್ಲಿ ಅನ್ನ ಪ್ರಸಾದ ಸೇವಿಸ್ಬೇಕಂತೇಳಿ ಅವರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೇವೆ. ಅದೇ ತರ ಈ ಮಾಧ್ಯಮದವರು ಹಾಗೂ ಎಲ್ಲರೂ ತಾವು ಕೂಡ ಎಲ್ಲ ಆಗಮಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ವಿಶೇಷವಾಗಿ ನಾವು ಜಯಂತಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತೇವೆ. ಫಸ್ಟೂರ್ಗೆ ಅವ್ರು ಬಂದವ್ರಿಗೆ. ಅದೇ ತರ ಯಾವ ಲೀಡರ್ಗಳು ಬಂದಿರ್ತಾರ ಅವ್ರಿಗೆ ಮಾಡಿರ್ತೇವೆ, ಅಧಿಕಾರಿಗಳಿಗೆ ಮಾಡಿರ್ತೇವೆ. ನಾವೆಲ್ಲರಿಗೂ ಸನ್ಮಾನ ಮಾಡಿ ಅವ್ರಿಗೆ ಸಂತೋಷ ಪಡಿಸ್ತೇವೆ. ಪ್ರತಿ ವರ್ಷದ ನಮ್ಮ ಇಲೆಕ್ಷನ್ ಇದ್ದ ಟೈಮ್ ನಮ್ಗ ಅನುಕೂಲ ಮಾಡಿಕೊಟ್ರ ಅವ್ರಿಗೆ ಕೂಡ ನಾವು ಕೃತಜ್ಞತೆ ಹೇಳ್ತೇವೆ.
ಪ್ರತಿ ವರ್ಷದಂತೆ ಈ ವರ್ಷನು ಅವರು ನಮಗ ಸಮ್ಮತಿಯಾಗಿ ನಮ್ ಜೊತೆ ಕೂಡಿ ಮಾಡ್ತಾರ ಅಂತೇಳಿ ನಾವು ಅನ್ಕೊಂಡಿದ್ದೇವೆ ಅನ್ಕೋತಾನೆ ಇರ್ತೇವೆ. ಅವ್ರು ನಮ್ ಜೊತೆ ಬಾಂಧವ್ಯ ಸರಿಯಾಗಿ ಇದೆ ಅಂತ ಅನ್ಕೊಂಡು ಅಂಬೇಡ್ಕರ್ ಶಕ್ತಿ ಸಂಘ್ ಜಿಲ್ಲಾ ಅಧ್ಯಕ್ಷರು ದಯಾನಂದ ಹಾಲ.